ನಾಡಿನ ಸಮಸ್ತ ಜನತೆಗೆ ನಮಸ್ಕಾರ. ನಾನು ಇವತ್ತು ಜಿಕೆಕೆ ಕೃಷಿ ಮೇಳದಲ್ಲಿದ್ದೇನೆ. ಇಲ್ಲಿ ಮೂಲತಃ ಚನ್ನಗಿರಿ ಅವರು ಒಂದು ಪ್ರಿಯಾ ಇಂಡಸ್ಟ್ರೀಸ್ ಅಂತ ಹೇಳಿ ಅವರು ಅಡಿಕೆ ಸುಲಿವೆ ಯಂತ್ರ ತಗೊಂಡಿದ್ದಾರೆ. ಆ ಅಡಿಕೆ ಸುಲಿವೆ ಯಂತ್ರದ ಬಗ್ಗೆ ನಮ್ಮ ಸರ್ ಮಾತಾಡ್ತಾರೆ. ಅವರು ಅಂದ್ರೆ ಯಾವ ರೀತಿ ಕೆಲಸ ಮಾಡುತ್ತೆ, ಜೊತೆಗೆ ಎಷ್ಟು ಬೆಲ್ಟ್ಸ್ ಇದಾವೆ, ಇದರಲ್ಲಿ ಎಷ್ಟು ವೇರಿಯಂಟ್ಸ್ ಏನಿದೆ, ಅದ್ರ ಬಗ್ಗೆ ಎಲ್ಲ ಡೀಟೇಲ್ಸ್ ಕೊಡ್ತಾ ಇರ್ತಾರೆ. ಈಗ ಅವ್ರಿಗೆ ಮಾತಾಡ್ತಾರೆ. ಸರ್ ನಮಸ್ಕಾರ. ನಮಸ್ಕಾರ ಸರ್. ಸರ್ ಈಗ ನಮ್ಮ ಸಹ ಜಿಕೆಕೆ ಸ್ಟೂಡೆಂಟ್. ನಾನು ನೋಡ್ತಾ ಇದ್ದೆ ಕೃಷಿ ಮೇಳದಲ್ಲಿ ಈ ವೇರಿಯಂಟ್ಸ್ ಅಲ್ಲಿ ಇದು ಅಡಿಕೆ ಸುಲಿವೆ ಅಂತ ಜಾಸ್ತಿ ಕಾಣ್ತಾ ಇಲ್ಲ. ಅದಕ್ಕೋಸ್ಕರ ಒಂದು ಅಟ್ರಾಕ್ಟಿವ್ ಅಂತ ಅನಿಸ್ದಾಗ ನಾನು ಬಂದೆ ಸರ್. ಸರ್ ಇವಾಗ ಎಲ್ಲಾ ಕಡೆನೂ ಅಡಿಕೆ ಸುಲಿವೆ ಮಷೀನ್ ಮಾಡ್ತಾ ಇದ್ದಾರೆ ಸರ್. ನಾವೊಂದು ಡಿಫ್ರೆಂಟ್ ಆಗಿ ಒಂದು ವೇರಿಯಂಟ್ ಆಗಿ ಡಿಫ್ರೆಂಟ್ ಆಗಿರ್ಲಿ, ರೈತರಿಗೆ ಅವ್ರ ಮನೆ ಬಾಗಿಲಿಗೆ ಹೋಗಿ ಹೊಡ್ಕೊಡೋ ರೀತಿಯಲ್ಲಿ ನಾವು ಅಡಿಕೆ ಮಷೀನ್ ಈಗ ರೆಡಿ ಮಾಡ್ತೀವಿ. ಈಗೇನಂದ್ರೆ ಈಗ ಬಾಡಿಗೆ ಹೊಡಿಯೋರು ಇರ್ತಾರೆ ಸರ್, ಇವಾಗ ಕೇಣಿದಾರರು ಇರ್ತಾರೆ, ತುಂಬಾ ಅಡಿಕೆ ಮಾಡೋರು ಇರ್ತಾರೆ. ಹಾಗಾಗಿ ಅವ್ರಿಗೆ ಅನುಕೂಲ ಹಂಗೆ ನಿಮ್ಮ ತುಮಕೂರು ಭಾಗದಲ್ಲಿ ಸರ್ ತುಂಬಾ ಚೆನ್ನಾಗಿ ಮಿಷಿನ್ ಹೋಗ್ತಿದೆ ಸರ್. ತುಮಕೂರು ಭಾಗದಲ್ಲಿ ಆಲ್ ಓವರ್ ಕರ್ನಾಟಕನೂ ಮಿಷಿನ್ಗಳೇ ಚೆನ್ನಾಗಿ ಹೋಗ್ತಾ ಇದೆ. ಏನಂದ್ರೆ ಒಂದು ಒಳ್ಳೆ ಗುಡ್ ಪ್ರಾಡಕ್ಟ್ ಆಗಿ ಸರ್ ರೈತರು ಮೆಚ್ಕೊಂಡಿದ್ದಾರೆ ಸರ್. ರೈತರು ಮೆಚ್ಕೊಂಡು ಅವರು ನಮ್ಗೆ ಒಳ್ಳೆ ರಿಸಲ್ಟ್ ಇದೆ ಅಂತ ಹೇಳಿ ಅವರೇ ಮಾರ್ಕೆಟ್ ನ ಮಾಡೋದಾಗಿ ಸರ್. ನೋಡಿ, ನಾವು ಮಾರ್ಕೆಟ್ ಬಗ್ಗೆ ನಾವು ತಲೆ ಕೆಡಿಸ್ಕೊಂಡಿಲ್ಲ, ಅವರಾಗೆ ಅವ್ರು ಮಾಡ್ತಾ ಮಾರ್ಕೆಟ್ ಮಾಡ್ತಾ ಹೋಗ್ತಾ ಇದ್ದಾರೆ. ಒಂದು ರೈತರಿಗೆ ಒಂದು ಒಳ್ಳೆ ಗುಡ್ ಪ್ರಾಡಕ್ಟ್ ಅನ್ನ ಕೊಟ್ರೆ ಸರ್ ನೋಡಿ ಅವರೇ ಮಾರ್ಕೆಟ್ ಮಾಡ್ತಾ ಹೋಗ್ತಾರೆ ಸರ್. ನೋಡಿ, ನೀವು ಎಲ್ಲ ನೋಡ್ತಾ ಹೋಗ್ಬೋದು. ಮಿಷಿನ್ ಅಲ್ಲಿ ಇವಾಗ MS ಯೂಸ್ ಮಾಡ್ತಾರೆ, ಮೆಟೀರಿಯಲ್ ಅದನ್ನ ಯೂಸ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಮೆಟೀರಿಯಲ್ ಬಹಳ ವರ್ಷ ಬಾಳಿಕೆ ಬರ್ತಾ ಇದ್ದಿಲ್ಲ. ಇವಾಗ ಏನ್ ಮಾಡಿದೀರಿ ಅಂದ್ರೆ ಸರ್, ಇವಾಗ ರೈತರು ಮೇಂಟೆನೆನ್ಸ್ ಇಡೋದೇ ಬೇಡ, ಸ್ಟೈನ್ಲೆಸ್ ಸ್ಟೀಲ್ ನ ಯೂಸ್ ಮಾಡ್ತಾ ಇದೀವಿ. ಸ್ಟೈನ್ಲೆಸ್ ಯೂಸ್ ಮಾಡಿದ್ರೆ ಸರ್ ಅಡಿಕೆಗೆ ಬಹಳ ವೇರಿಯಂಟ್ ಸರ್. ಇದು ಆಗತ್ತೆ ಸರ್ ನಿಮ್ಗೆ 6 ಲಕ್ಷ ಬೀಳುತ್ತೆ. 6 ಲಕ್ಷ ಬೀಳುತ್ತೆ ಸರ್. ನಿಮ್ಗೆ ಎಲ್ಲ ವೇರಿಯಂಟ್ ಅಲ್ಲಿ ನೋಡಿ ಸರ್. ಮತ್ತೆ ಗೇರ್ ಬಾಕ್ಸ್ ಬರುತ್ತೆ. ಹೌದು ಸರ್, ನೀವು ನೋಡ್ಬೋದು ಸರ್. ಮತ್ತೆ ನಮ್ಮ ಮಷೀನ್ ಅಲ್ಲಿ ಏನಂದ್ರೆ ಗೇರ್ ಬಾಕ್ಸ್ ಅಳವಡಿಸಿದೀವಿ. ಗೇರ್ ಬಾಕ್ಸ್ ಅಳವಡಿಸಿರೋದ್ರಿಂದ ನೋಡಿ ಸರ್, ಇವಾಗ ನೀವು ಜನ ಆಯಿಲ್ ಗ್ರೀಸ್ ಮೇಂಟೆನೆನ್ಸ್ ಇಡೋದಿಲ್ಲ ಸರ್. ಇವಾಗ ಮಷಿನರಿ ಎಷ್ಟು ಮಷಿನರಿಗೆ ಇವಾಗ ಗ್ರೀಸ್ ಆಯಿಲ್ ಮೇಂಟೈನ್ ಇಡಲಿಲ್ಲ ಅಂದ್ರೆ ಏನಾಗುತ್ತೆ, ಮೆಟೀರಿಯಲ್ ಅಷ್ಟು ಇದಾಗಿ ಇದ್ ಬರಲ್ಲ. ಹಂಗಾಗಿ ನಾವೇನ್ ಮಾಡ್ತೇವೆ, ರೈತರಿಗೆ ಮೇಂಟೆನೆನ್ಸ್ ಬೇಡ ನಾವೇ ಜೀರೋ ಮೇಂಟೆನೆನ್ಸ್ ಅಲ್ಲಿ ಗೇರ್ ಬಾಕ್ಸ್ ನ ಅಳವಡಿಸ್ಬಿಟ್ಟಿದೀವಿ ಸರ್. ಪ್ರತಿ ಒಂದು 40-50 ಗಂಟೆಗೂ ನೀವು ಗೇರ್ ಆಯಿಲ್ ನ ಹಾಕೊಂಡ್ರೆ ಸಾಕು. ಪ್ರತಿ ಟೈಮ್ಗೆ ಏನ್ ಮೇಂಟೆನೆನ್ಸ್ ಇರೋದಿಲ್ಲ ಸರ್. ಮತ್ತೆ 80% ಆಫ್ ದ ಮಷೀನು ಸರ್ವಿಸ್ ನಾನ್ ಸರ್ವಿಸ್ ಬರುತ್ತೆ ಸರ್. ಇವಾಗ ಏನಂದ್ರೆ ಮೈನರ್ ಸರ್ವಿಸ್ ಬರ್ಬೋದು ಸರ್. 80% ಏನಕ್ಕೆ ಅಂದ್ರೆ ಸರ್ ನೋಡಿ, ಪದೇ ರೈತರಿಗೂ ಸರ್ವಿಸಿಗೆ ಬಂದ್ರೆ ಒಂದು ಪ್ರಾಡಕ್ಟ್ ನ ಕೊಟ್ಟಿದೀವಿ ಅಂತಂದ್ರೆ ಸರ್ ಅವ್ರನ್ನೂ ಬೇಸರ ಪಟ್ಕೋಬಾರ್ದು. ಹೌದಲ್ವಾ ಸರ್? ಹೌದು ಸರ್. ಮತ್ತೆ ನಿಮಗೆ ಮಷಿನ್ ಬಗ್ಗೆ ಹೇಳೋದಾದ್ರೆ ನೋಡಿ ಸರ್, ಇವಾಗ ನೋಡಿ ಇದು ಪೋರ್ಟಬಲ್ ಸರ್. ಇವಾಗ ಎಲ್ಲಾ ವೇರಿಯಂಟ್ ಅಲ್ಲೂ ಮಷಿನ್ ಗಳು ಬರುತ್ತೆ ಸರ್. ಇವಾಗ ಒಂದೇ ಕಡೆ ಫಿಕ್ಸ್ ಮಾಡ್ಕೊಳ್ಳೋರು ಇದಾರೆ, ಮತ್ತೆ ಇವಾಗ ಇನ್ನೊಂದ್ ರೀತಿಲಿ ಸರ್ ಇವಾಗ ಹೊಡೆಯೋರು ಇದಾರೆ ಸರ್. ಇವಾಗ ಮನೆ ಬಾಗಿಲಿಗೆ ಅಂತ ಹೇಳಿದೆ ನಾನು ಸರ್, ಮನೆ ಬಾಗಿಲಿಗೆ ಹೊಡಿತಾರೆ ಅಂತ ಹೇಳಿದೆ ನೋಡಿ. ಇಲ್ಲಿಂದ ಇದನ್ನೇನಂದ್ರೆ ಒಂದು ಅಡಿಕೆನ ಮಿಷಿನಿಗೆ ಹಾಕೋದ್ರಿಂದ ಹಿಡಿದು ಅಡಿಕೆ ಸುಲ್ದು ಹೊರಗೆ ಬರೋದ್ರಿಂದ ಸಿಪ್ಪೆನ ನೋಡ್ಬೋದು ನೀವು. ಸಿಪ್ಪೆನ ಟ್ರಾಲಿಗೆ ಡಂಪ್ ಮಾಡೋ ತನಕ ಸರ್ ಅದ್ರಲ್ಲೂ ವ್ಯವಸ್ಥೆ ಇದೆ. ಇವಾಗ ಏನಂದ್ರೆ ಒಂದು ಮಿಷಿನ್ಗೆ ಅಡಿಕೆ ತಂದು ಹಾಕೋದ್ರಿಂದ ಹಿಡಿದು ನಿಮ್ಗೆ ಸಿಪ್ಪೆ ಹೊರಗೆ ಅಡಿಕೆ ಸುಲ್ದು ಹೊರಗೆ ಬರೋದ್ ರಿಸಲ್ಟ್ ಇಂದ ಹಿಡಿದು ಅಡಿಕೆ ಸಿಪ್ಪೆನ ಲೋಡ್ ಆಗೋವರೆಗೂ ನಿಮ್ಗೆ ಇದರಲ್ಲಿ ವೇರಿಯಂಟ್ ಸಿಗುತ್ತೆ. ಇದು ಟೋಟಲ್ ಆಗಿ ಫಸ್ಟ್ ಅಡಿಕೆ ಹಾಕಿದಾಗ ಹಿಡಿದು ಲಾಸ್ಟ್ ಅಡಿಕೆ ಹೊರಗೆ ಬಂದು ಬೆಟ್ಟೆ ಸರ್ ಹೊರಗೆ ಬರುತ್ತೆ, ಜೊತೆಗೆ ಸಿಪ್ಪೆ ಕೂಡ ಹೊರ ಹೋಗುತ್ತೆ. ಹೌದು ಸರ್, ಹೌದು. ಅಲ್ಲಿ ತನಕ ಏನು ಸಮಸ್ಯೆ ಇಲ್ಲ. ಇಲ್ಲಿ ತನಕ ಹೌದು ಸರ್. ಕಸ್ಟಮರ್ ಫೀಡ್ಬ್ಯಾಕ್ ಏನಿದೆ ಸರ್? ಕಸ್ಟಮರ್ ಫೀಡ್ಬ್ಯಾಕ್ ಸರ್, ನಾನು ನಮ್ಮ ಬಗ್ಗೆ ಹೇಳ್ಕೊಳಕಿಲ್ಲ, ಕಸ್ಟಮರ್ ಫೀಡ್ಬ್ಯಾಕ್ ಕಸ್ಟಮರ್ ಫೀಡ್ಬ್ಯಾಕ್ ಸರ್ ಸರ್ 100% ಕಸ್ಟಮರ್ ಒಪ್ಕೊಂಡಿದ್ದಾರೆ ಸರ್. ನಿಮ್ಗೆ ಇನ್ನೊಬ್ರು ಕಸ್ಟಮರ್ ಇವಾಗ ಬಂದಿದ್ರು ಸರ್, ನೀವು ನೋಡ್ಬೋದಾಗಿತ್ತು. ಈಗ ಮಾತಾಡ್ಸಿದ್ರಲ್ಲ ಸರ್ ನೋಡಿ, ಅಂತ ಕಸ್ಟಮರ್ಗಳೇ ರೈತರ ಕಟ್ಟಿ ಬೆಳೆಸಿರೋ ಕಂಪ್ನಿ ಸರ್ ಇವಾಗ. ಸರ್ ವೇರಿಯಂಟ್ ನೋಡಿ ಸರ್, ನಿಮಗೆ ಅಪ್ ಟು 2, 4, 6, 8, 10 ಹಿಡಿದು ಈಗ ಅಪ್ ಟು 20 ಬೆಲ್ಟ್ ವರ್ಗು ನಿಮಗೆ 20 ಬೆಲ್ಟ್ ವರ್ಗು ಹೌದು ಸರ್. ಅದು ಪ್ರೈಸ್ ಎಷ್ಟಾಗುತ್ತೆ ನಮ್ಮ ರೈತರಿಗೆ? ಪ್ರೈಸ್ ನೋಡಿ ಸರ್, ಇದರಲ್ಲಿ ಒಂದೊಂದು ವೇರಿಯಂಟ್ ಅಲ್ಲಿ ಒಂದೊಂದು ಮಿಷಿನ್ಗೆ ಹೋಗುತ್ತೆ ಸರ್. ನೋಡಿ ಇವಾಗ ಇದನ್ನ ನೀವು ನೋಡ್ಬೋದು. ಇವಾಗ ಇದರಲ್ಲಿ ಸರ್ ಇದು 12 ಬೆಲ್ಟ್ ಸರ್. 12 ಬೆಲ್ಟ್ ಇಂದು ಅಡಿಕೆ ಯಂತ್ರ ಈಗ 12 ಅಂತ ಹೇಳಿದ್ರಿ ಸರ್ ನೀವು. ಇದಕ್ಕೆ ಪ್ರೆಸೆಂಟ್ ಇದಕ್ಕೆ ಪ್ರೈಸ್ ಎಷ್ಟಿದೆ ಅಂದ್ರೆ ನಮಗೆ ಸರ್? ಈಗ ಪ್ರೆಸೆಂಟ್ ಸರ್ ನೋಡಿ, ಇದರಲ್ಲಿ ಈಗ ಮನೆಯಲ್ಲಿ ಇವಾಗ ಬಾಡಿಗೆ ಹೊಡೆಯೋ ಪರ್ಪಸ್ಗೆ ನಾವು ಮಾಡ್ಕೊಂಡಿದೀವಿ. ಈಗ ಬಾಡಿಗೆ ಹೊಡೆಯೋ ಪರ್ಪಸ್ಗೆ ಮತ್ತೆ ಕೇಣಿ ಹೊಡೆಯೋ ಪರ್ಪಸ್ಗೆ ನಾವು ಮಾಡಿದೀವಿ ಸರ್. ಅವ್ರಿಗೆ ಏನಂದ್ರೆ ಇವಾಗ ಇದು ಪೂರ್ತಿ ಅವ್ರಿಗೆ ಎಲ್ಲದನ್ನು ಕ್ಯಾರಿ ಮಾಡೋದು ಕಷ್ಟ ಆಗುತ್ತೆ. ಹಾಗಾಗಿ ಏನ್ ಮಾಡಿದೀವಿ,
ಪೋರ್ಟಬಲ್ ಯಂತ್ರ ಮಾಡಿರೋದ್ರಿಂದ ಎಲ್ಲದನ್ನು ಸಿಪ್ಪೆ ಅಡಿಕೆ ಹಾಕೋದ್ರಿಂದ ಹಿಡಿದ್ಬಿಟ್ಟು ಸಿಪ್ಪೆನ ಡಂಪ್ ಮಾಡೋದ್ರವರೆಗೂ ನಿಮ್ಗೆ ಒಂದೇ ಇದ್ರಲ್ಲಿ ಬಂದ್ಬಿಡತ್ತಾ ನೀವು ತಗೊಂಡೋಗ್ಬೋದು. ಇದ್ರಲ್ಲಿ ಬಹಳ ವೇರಿಯಂಟ್ ಅಲ್ಲಿ ಬರುತ್ತೆ. ಇವಾಗ ಇದಾದ್ರೆ ಪೂರ್ತಿ ಅಸೆಂಬ್ಲಿ ಆದ್ರೆ ನಿಮ್ಗೆ 6 ಲಕ್ಷ ಬೀಳ್ಬೋದು ಸರ್. ಡಿಪೆಂಡ್ಸ್ ಆನ್ ಪೆಟ್ರೋಲ್ ಇಂಜಿನ್ ಆಗ್ಬೋದು ಮತ್ತೆ ಮೋಟರ್ ಆಗ್ಬರೋದು ಸರ್. ನೋಡಿ ಮತ್ತೆ ಇನ್ನೊಂದು ವೇರಿಯಂಟ್ ಗಳು ನೋಡ್ಕೋಬಹುದು ನೀವು. ಈಗ ಎಲ್ಲಾ ಕಡೆನೂ ಕರೆಂಟೇ ಸಿಗೋದಿಲ್ಲ, ಎಲ್ಲಾ ಕಡೆ ಕರೆಂಟ್ ಇರೋದಿಲ್ಲ ಸರ್. ಇವಾಗ ಅದಕ್ಕೇನಂತಂದ್ರೆ ಗಂಟೆಗೆ 1-1.5 ಲೀಟರ್ ಪೆಟ್ರೋಲ್ ಹೋಗೋಷ್ಟು ಇಂಜಿನ್ ಯೂಸ್ ಮಾಡ್ಕೊಂಡು ಗಂಟೆಗೆ ಏನಿಲ್ಲ ಅಂದ್ರೆ ಒಂದು 45 ಕ್ವಿಂಟಲ್ ಅಷ್ಟು ಅಡಿಕೆನ ಹೊಡೆದಾಕುತ್ತೆ ಸರ್ ಗಂಟೆಗೆ. ಇದು 12 ಗಂಟೆ 45ರಿಂದ 50 ಕ್ವಿಂಟಲ್ ಹೊಡೆದಾಕುತ್ತೆ ಒಂದು ಗಂಟೆಗೆ ಸರ್. ಇದು ಮಷಿನ್ ವರ್ಕ್ ಲೋಡ್ 45 ಕೆಜಿ ಅಂತ ಹೇಳಿದ್ರಿ, ಎಷ್ಟು ದಿನ ತನಕ ಬಾಳಿಕೆ ಬರುತ್ತೆ? ಇದು ವಾರಂಟಿ ಏನಾದ್ರು ಕೊಡ್ತಾರೆ ಸರ್? ನೋಡಿ ಸರ್, ನಾವು ಸರ್ವಿಸ್ ನ ಒಂದು ಸೀಸನ್ ಫ್ರೀ ಕೊಡ್ತೀವಿ ಸರ್. ಒಂದು ಸೀಸನ್ ಫ್ರೀ ಸರ್ವಿಸ್ ನ ನಾವು ಕೊಡ್ಬೇಕಾಗುತ್ತೆ. ಒಂದು ಸೀಸನ್ ಅಲ್ಲಿ ಸರ್ ನೀವು ಅಪ್ ಟು ನಿಮಗೆ ಅಡಿಕೆ ಎಲ್ಲಿಂದ ಸ್ಟಾರ್ಟ್ ಆಗಿ ನೀನ್ ಯಾವಾಗ ಮಿಷಿನ್ ತಗೊಂಡ್ ಹೋಗ್ತೀವಿ ಅಪ್ ಟು ನಿನಗೆ ಅಡಿಕೆ ಎಲ್ಲಿ ರೈತರ ಅಡಿಕೆ ಎಲ್ಲಿವರೆಗೂ ಎಂಡ್ ಆಗುತ್ತೆ ಅಲ್ಲಿವರೆಗೂ ನಾವು ಫ್ರೀ ಸರ್ವಿಸ್ ಕೊಡ್ತೀವಿ. ಹೌದು ಸರ್. ಮತ್ತೆ ಇನ್ನ ನೆಕ್ಸ್ಟ್ ಆದ್ರೆ ಪೇಯ್ಡ್ ಸರ್ವಿಸ್ ಇರುತ್ತೆ. ನೆಕ್ಸ್ಟ್ ಮುಂದಿನ ಒಂದು ಇಯರ್ ಆದ್ಮೇಲೆ ನೆಕ್ಸ್ಟ್ ಇಯರ್ಗೆ ಹೋದಾಗ ಪೇಯ್ಡ್ ಸರ್ವಿಸ್ ಇರುತ್ತೆ ಸರ್. ಮತ್ತೆ ಹೇಳ್ದಲ್ಲ ನೋಡಿ, ಮತ್ತೆ ಅದರಲ್ಲಿ ಮೂಗು ಮುರಿಯೋದನ್ನು ಅಷ್ಟೇ ನಿಮ್ಗೆ ಬೇರೆ ಬರುತ್ತೆ ಸರ್. ಬೇರೆ ಮಿಷಿನ್ ಅಲ್ಲಿ. ನಮ್ಮ ಮಿಷಿನ್ ಅಲ್ಲಿ ಏನು ವಿಶೇಷತೆ ಏನಂದ್ರೆ ನಮ್ದ್ರಲ್ಲಿ ಇದ್ರಲ್ಲಿ ಮೂಗು ಮುರಿಯೋ ಸಿಸ್ಟಮ್ ಅಂತ ಒಂದು ಆಡ್ ಮಾಡಿದೆ ಸರ್. ಮುಕ್ಸ ಅಂತ ಹೇಳ್ತಾರೆ, ಮಲೆನಾಡು ಭಾಷೆಯಲ್ಲಿ ಮುಕ್ಸ ಹೇಳ್ತಾರೆ. ಇಲ್ಲಿ ಬೇರೆ ರಾಜ್ಯ ಬೇರೆ ಕಡೆ ಮೂಗು ಅಂತ ಹೇಳ್ತಾರೆ. ಅದನ್ನ ಒಂದು 50ರಿಂದ 60% ಕ್ಲೀನ್ ಆಗೋಷ್ಟು ಸರ್. ಅದರಲ್ಲೂ ಅದನ್ನ ಒಂದು ವೇರಿಯಂಟ್ ನಾವು ಆಡ್ ಮಾಡ್ಕೊಂಡಿದೀವಿ ಸರ್. ಓಕೆ, ಇಷ್ಟೆಲ್ಲ ಸರ್. ಈಗ ಕೃಷಿ ಮೇಳದಲ್ಲಿ ಇದಾವೆ ನಾವೀಗ. ಸರ್. ಹಾಗಾಗಿ ರೈತರಿಗೋಸ್ಕರ ಏನಾದ್ರು ಡಿಸ್ಕೌಂಟ್ ಏನಾದ್ರು ಇದೆ ಸರ್? ಡಿಸ್ಕೌಂಟ್ ಕೊಡೋಣ ಸರ್. ಡಿಸ್ಕೌಂಟ್ ಕೊಡ್ತೀವಿ ಸರ್. ಸರ್ ಡಿಸ್ಕೌಂಟ್ ಏನಂದ್ರೆ ಸರ್ ನಿಮ್ಗೆ ಪೇಮೆಂಟ್ ವಿಚಾರದಲ್ಲಿ ಬಂತಂದ್ರೆ ನಿಮಗೆ ಹಣಕಾಸಿನ ವಿಚಾರ ಅಂದ್ರೆ ಅದರಲ್ಲೂ ಕಡಿಮೆ ಮಾಡ್ಕೊಡ್ಬೋದು. ಅವ್ರಿಗೆ ಒಂದು ಗಿಫ್ಟ್ ಮುಖಾಂತರ ಕೊಡೋದಾಗ್ಲಿ ಇನ್ನೊಂದಾಗ್ಲಿ ಮಾಡ್ಕೊಡ್ತೀವಿ ಸರ್. ನಮ್ಮ ಡೆಲಿವರಿಯಲ್ಲಿ ಆಲ್ ಓವರ್ ಕರ್ನಾಟಕ ಇದೆ ಸರ್. ಆಲ್ ಓವರ್ ಕರ್ನಾಟಕನೂ ಇದೆ ಸರ್, ಅಂತರಾಜ್ಯನೂ ಹೋಗ್ತಿದೆ ಸರ್. ನಾವು ಈ ತಮಿಳ್ನಾಡು ಆಗ್ಲಿ ಆಂಧ್ರ ಆಗ್ಲಿ ಎಲ್ಲ ಕಡೆನೂ ಕೊಡ್ತೀವಿ. ಕೇರಳ ಆಗ್ಲಿ ಸರ್ ಡೆಲಿವರಿ. ಸರ್ ನೋಡಿ ಸರ್, ರೈತರಿಗೆ ಏನ್ ಅನುಕೂಲ ಆಗುತ್ತೆ ಸರ್, ನನ್ನ ಮನೆ ಬಾಗ್ಲಿಗೆ ಕಳಿಸ್ಕೊಡಿ ಅಂದ್ರೆ ನಾವು ಕಳಿಸ್ಕೊಡ್ತೀವಿ. ಮತ್ತೆ ಇಲ್ಲ ಸರ್ ನಾವು ಬಂದು ನಾವೇ ತಗೊಳ್ತೀವಿ, ನಾವು ನೋಡ್ಬೇಕು, ಫ್ಯಾಕ್ಟ್ರಿ ನೋಡ್ಬೇಕು, ನಿಮ್ ಪ್ರಾಡಕ್ಟ್ ನ ನೋಡ್ಬೇಕು ಅಂತ ಕೇಳಿದಾಗ ನಾವು ಅದಕ್ಕೂ ಹೌದು ಸರ್. ಹೌದು ಸರ್. ನೋಡಿ ಸರ್, ಒಂದು ರೈತ ಬಂಡವಾಳ ಹಾಕಿದಾನೆ ಅಂತ ಅಂದಾದ್ಮೇಲೆ ಸರ್ ಅವರಿಗೆ ಒಂದು ಅರ್ಥಾಗೆ ಇರ್ಬೇಕಲ್ವಾ. ಒಂದು ಅರ್ಥಫುಲ್ ಆಗಿ ನಾನು ಕೊಟ್ರೆ ಸರ್ ಇನ್ನೊಬ್ರು ಕಸ್ಟಮರ್ಗೆ ಹೇಳ್ತಾರೆ. ಇವಾಗ ನೀವು ನೋಡಿರ್ಬೋದು, ಇವಾಗ ನಮ್ ಕಸ್ಟಮರ್ ಇವ್ರಿಗೂ ಸಹ ನಮ್ ಕಸ್ಟಮರೇ ಇವ್ರು ಸಹ ಬಂದ್ರು ಸರ್. ಇವಾಗ ನೀವು ಕೃಷಿ ಮೇಳದಲ್ಲಿ ನನಗೆ ಹಾಕಿದೀರಾ, ನನಗೆ ಏನು ವಿಶೇಷವಾಗಿ ನನಗೆ ಏನಾದ್ರು ಒಂದು ಮಾಡಿಕೊಟ್ರೆ ನಾನು ಇಲ್ಲಿಂದಾನೇ ನನ್ನ ಮಿಷಿನ್ ತಗೊಂಡು ಹೋಗ್ತೀನಿ ಅಂತ ಸರ್. ಸುಲಿಗೆ ಚೆನ್ನಾಗಿ ಬರುತ್ತೆ. ಹೌದು, ನಾವು ನೋಡಿದೀವಿ ಇದನ್ನ, ಚೆನ್ನಾಗೈತೆ ಸರ್ ಮಿಷನ್. ಅದಕ್ಕೆ ಕೊಡಿ ಅಂತ ಇದ್ದೀವಿ, ಕೊಡೋದಿಲ್ಲ ಅಂತ ಹೇಳ್ತಾರೆ ಸರ್. ಸರ್ ಇದಾಲೆ ಅಲ್ಲೆಲ್ಲ ಯೂಸ್ ಮಾಡ್ಯಾರೆ, ನಾವು ಬೇರೆದ್ ಮಾಡಿಕೊಂಡಿದೀವಿ. ನಮ್ಗೆ ಅದು ಬೇಡ, ಅದಕ್ಕೆ ಇದು ಕೊಡಿ ಅಂತ ಹೇಳಿ ಕೇಳ್ತಾ ಇದ್ದೀವಿ. ಚೆನ್ನಾಗೈತೆ ಸರ್. ಹ್ಞೂ ಸರ್, ತಿರ್ಗಾ ಡಬಲ್ ಬಂದಿದ್ದೀನಿ ನೋಡಕ್ಕೆ, ಅದಕ್ಕೆ ಕೊಡ್ತೀವಿ ಅಂತ ಹೇಳ್ಯಾರೆ. ಹ್ಞೂ ಸರ್, ಚೆನ್ನಾಗೈತೆ ಸರ್, ಮಿಷನ್ ಚೆನ್ನಾಗೈತೆ. ಹೌದು, ಥ್ಯಾಂಕ್ ಯು ಸರ್. ಸರ್ ಇದ್ರ ಬಗ್ಗೆ ನೀವು ಎಷ್ಟೊತ್ತಂಗ ಡೀಟೇಲ್ ಕೊಟ್ರಿ ಸರ್. ಅದೇ ಹೇಳಿದ್ನಲ್ಲ, ನಮ್ಮಲ್ಲಿ ಇದು ಒಂದೇ ಇರಲ್ಲ, ನಾವು ಕೃಷಿ ಮಾಡಕ್ಕೆ ಏನು ಬೇಕಾಗಿದೆ ಅದನ್ನ ಮಾತ್ರ ಪ್ರಾಡಕ್ಟ್ ತಂದಿವಿ. ನಮ್ಮಲ್ಲಿ ಅಡಿಕೆ ಬೇಯಿಸೋದ್ರಿಂದ ಹಿಡಿದು ಅಡಿಕೆ ಒಣಗಿಸೋದ್ರಿಂದ ಹಿಡಿದು ಮತ್ತೆ ಗೊರಬ್ಲು ಅಂತ ಬರುತ್ತೆ, ಅದರಲ್ಲಿ ರಿಜೆಕ್ಟ್ ಕೂಡ ರೆಡಿ ಮಾಡೋವರೆಗೂ ನಮ್ಗೆ ಮೆಟೀರಿಯಲ್ ಸಿಗುತ್ತೆ. ಅಡಿಕೆ ಸಂಪೂರ್ಣವಾಗಿ ನಿಮ್ಗೆ ಏನ್ ಬೇಕು ಸರ್, ಅಡಿಕೆ ಇದನ್ನ ಕೇಳೋದ್ರಿಂದ ಕಾಯಿ ಕೊನೆ ಕೇಳೋದ್ರಿಂದ ಹಿಡಿದು ನಿಮ್ಗೆ ಅಡಿಕೆ ಬೇಸ ಹಣ್ಣೆ ಒಂದು ಎಲ್ಲದೂ ವೇರಿಯಂಟ್ ಅಲ್ಲಿ ಸಿಗುತ್ತೆ. ಹಾಗಾದ್ರೆ ನೀವು ಡೀಟೇಲ್ಸ್ ಆಗಿ ಎಲ್ಲ ಹೇಳಿದ್ರೆ ಇನ್ಫಾರ್ಮೇಶನ್ ಕೊಟ್ಟಿದ್ದೀರಾ ಸರ್, ಅದಕ್ಕೆ ಥ್ಯಾಂಕ್ ಯು ಸೊ ಮಚ್. ಮತ್ತೆ ನಿಮ್ಮ ನಂಬರ್ ಮತ್ತೆ ಎಲ್ಲ ಡಿಸ್ಪ್ಲೇ ಮಾಡ್ತಿರ್ತೀನಿ, ಕೆಳಗೆ ಕೊಡ್ತಾ ಇರ್ತೀನಿ. ರೈತ ಬಂದವರೇ ನೋಡಿದ್ರೆ ಎಷ್ಟು ತನಕ ಅಡಿಕೆ ಸುಲಿಯುವ ಟೋಟಲ್ ಅಡಿಕೆ ಬೆಳೆದವರು ಎಲ್ಲಾ ತರಹದ ಪ್ರಾಡಕ್ಟ್ಸ್ ಇಲ್ಲಿ ಸಿಗ್ತವೆ. ಅದಕ್ಕೆ ನಾವು ಅವ್ರ ಕಡೆ ಕಾಂಟ್ಯಾಕ್ಟ್ ಮಾಡ್ಕೊಂಡು ಅದ್ರ ಬಗ್ಗೆ ಡೀಟೇಲ್ ತಗೊಂಡು ಅದ್ರ ಬಗ್ಗೆ ಪರ್ಚೇಸ್ ಮಾಡ್ಕೊಂಡಿದ್ರೆ ಪರ್ಚೇಸ್ ಮಾಡ್ಕೋಬಹುದು ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ. ನಮಸ್ಕಾರ.